ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸಿಂಗಲ್ ಟು ಮಿಂಗಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಲೈಫ್ನಲ್ಲಿ ಯಾವ ಟೈಪ್ ಹುಡುಗಿರನ್ನು ಬಿಟ್ಕೊಳ್ಬಾರ್ದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ನಾರ್ಮಲ್ ಆಗಿ ಎಲ್ಲ ಹುಡುಗರಿಗೆ ಇಂಥ ಗುಣಗಳಿರೋ ಹುಡುಗಿನ ನಾನು ಲವ್ ಮಾಡಿದ್ರೆ ಅಥವಾ ಮದುವೆ ಆದರೆ ನನ್ನ ಲೈಫ್ ಚೆನ್ನಾಗಿರುತ್ತಪ್ಪ ಅನ್ನೋ ಒಂದು ಐಡಿಯಾ ಇರುತ್ತೆ. ಆದರೆ ವಿಪರ್ಯಾಸ ಏನಂದರೆ ತುಂಬ ಜನ ಹುಡುಗರಿಗೆ ಯಾವ ಗುಣಗಳಿರೋ ಹುಡುಗಿರನ್ನ ನಾವು ನಮ್ಮ ಹತ್ರಕ್ಕೆ ಸೇರಿಸ್ಕೊಳ್ಳೇಬಾರ್ದು ಅನ್ನೋದರ ಬಗ್ಗೆ ಐಡಿಯಾನೇ ಇಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹುಡುಗಿರಲ್ಲಿ ಇರೋ ಕೆಲವೊಂದು ನೆಗೆಟಿವ್ ಗುಣಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದರಲ್ಲಿ ನಾನು ಹೇಳಿರೋ ರೀತಿ ಇರೋ ಹುಡುಗಿರನ್ನ ನೀವು ಲವ್ ಮಾಡೋದಕ್ಕೂ ಹೋಗಬೇಡಿ, ಮದುವೆ ಮಾಡ್ಕೊಳ್ಳೋದಕ್ಕೂ ಹೋಗಬೇಡಿ. ಒಂದು ವೇಳೆ ಅಪ್ಪಿ ತಪ್ಪಿ ಕೂಡ ನೀವು ಇಂಥ ಹುಡುಗಿರನ್ನ ಲವ್ ಮಾಡೋದು ಅಥವಾ ಮದುವೆ ಮಾಡ್ಕೊಳ್ಳೋದು ಮಾಡಿದ್ರೆ ನಿಮ್ಮ ಜೀವನನೇ ಕೆಟ್ಟ ಕೆರ ಹಿಡಿದೋಗುತ್ತೆ. ಈಗಲೇ ಹೇಳ್ತಾ ಇದ್ದೀನಿ, ಹುಷಾರಾಗಿರಿ ಬಾಯ್ಸ್, ಆಯಿತಾ? ಆಮೇಲೆ ನೀವು ದೇವ್ರೆ ಎಂಥ ಲವರ್ನ ಕೊಟ್ಬಿಟ್ಟಿಯಪ್ಪ, ಎಂಥ ಹೆಂಡ್ತಿನ ಕೊಟ್ಬಿಟ್ಟಿಯಪ್ಪ ಅಂತ ನೋವು ತಿನ್ನಬೇಕಾಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣವಾ? ಬಟ್ ಶುರು ಮಾಡೋದಕ್ಕೂ ಮುಂಚೆ ಗೊತ್ತಲ್ವಾ ಏನು ಮಾಡಬೇಕು ಅಂತ? ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಂಬರ್ 1, ಆಲ್ವೇಸ್ ನೆಗೆಟಿವ್. ಸೊ ಯಾವ ಹುಡುಗಿ ಯಾವಾಗಲೂ ನೆಗೆಟಿವಿಟಿ ಅಂದರೆ ಕೆಟ್ಟದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾಳೋ, ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೋ ಅಂಥ ಹುಡುಗಿಯನ್ನು ನೀವು ಲವ್ ಮಾಡೋದಕ್ಕೂ ಹೋಗಬೇಡಿ, ಮದುವೆ ಮಾಡ್ಕೊಳ್ಳೋದಕ್ಕೂ ಹೋಗಬೇಡಿ. ಯಾಕಂದರೆ ಇಂಥ ಹುಡುಗಿರು ನೀವು ಯಾವ ಕೆಲಸ ಮಾಡೋದಕ್ಕೆ ಮುಂದಾದರೂ ಅದರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ ಹೊರತು ಒಳ್ಳೆಯದಾಗಿ ಯೋಚನೆ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರು, ಒಂದು ಗಾಡಿ ತಗೋತೀನಿ ಅಂದರು, ಒಂದು ಒಳ್ಳೆ ಕೆಲಸಕ್ಕೆ ದುಡ್ಡು ಕೂಡಿಡ್ತಾ ಇದ್ದೀನಿ ಅಂದರೂ ಕೂಡ ಇದ್ರ ಬಗ್ಗೆ ಅವರು ಒಳ್ಳೇದು ಮಾತಾಡೋದಿಲ್ಲ. ಎಲ್ಲದಕ್ಕೂ ಕೆಟ್ಟದನ್ನೇ ಮಾತಾಡ್ತಾರೆ, ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ಅವ್ರ ಬಾಯಲ್ಲಿ ನಿಮ್ಮ ಬಗ್ಗೆ ಆಗಲಿ, ನೀವು ಮಾಡೋ ಕೆಲಸದ ಬಗ್ಗೆ ಆಗಲಿ ಒಂದು ಸಾರಿ ಕೂಡ ಒಳ್ಳೆ ಮಾತೇ ಬರೋದಿಲ್ಲ. ಇನ್ನೂ ಅದ್ರ ಬದಲಾಗಿ ಹಂಗಾಗೋದ್ರೆ ಏನು ಮಾಡ್ತೀಯಾ, ಹಿಂಗಾಗೋದ್ರೆ ಹೆಂಗೆ ಮಾಡ್ತೀಯಾ, ಹಾಗೆ ಹೀಗೆ ಅಂತ ನೆಗೆಟಿವ್ ಆಗಿ ಮಾತಾಡ್ತಾರಷ್ಟೇ. ಅದಕ್ಕೆ ಇಂಥ ಹುಡುಗಿರನ್ನ ನಾವು ಹತ್ತಿರಕ್ಕೆ ಸೇರಿಸ್ಕೊಳ್ಬಾರ್ದು. ನಂಬರ್ 2, ಗಿವಿಂಗ್ ಅಪ್ ಆನ್ ಯು. ಸೊ ಈ ಒಂದು ಕೆಟ್ಟ ಗುಣವನ್ನು ನಾವು ತುಂಬ ಜನ ಹುಡುಗಿರಲ್ಲಿ ನೋಡಬಹುದು. ಈ ಗುಣ ಇರೋ ಹುಡುಗಿರನ್ನ ನಾವು ಲವ್ ಮಾಡಿದ್ರು ಮದುವೆ ಆದರೂ ಅದು ಯಾವ ಥರ ಆಗ್ಬಿಡುತ್ತೆ ಅಂದರೆ ನಮ್ಮ ಮಾನ ಮರ್ಯಾದಿನ ನಾವೇ 3 ಕಾಸಿಗೆ ಹರಾಜು ಹಾಕ್ದಂಗೆ ಆಗುತ್ತೆ. ನಿಮಗೆ ಈಗಾಗಲೇ ನಾನು ಏನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂತ ಅರ್ಥ ಆಯಿತು ಅನಿಸುತ್ತೆ. ಅದೇ 3ನೇ ವ್ಯಕ್ತಿ ಜೊತೆ ನಮ್ಮ ಬಗ್ಗೆ ಚಾಡಿ ಹೇಳೋದು ಅಥವಾ ನಮ್ಮನ್ನು ಬಿಟ್ಕೊಟ್ಟು ಮಾತಾಡೋದು. ಲವರ್ಗಳ ವಿಷಯಕ್ಕೆ ಬಂದರೆ ಫ್ರೆಂಡ್ಸ್ ಮುಂದೆ ಅಥವಾ ಅವ್ರಿಗೆ ಗೊತ್ತಿರೋರ ಮುಂದೆ ನನ್ನ ಹುಡುಗ ಆ ಥರ ಮಾಡ್ತಾನೆ ಈ ಥರ ಮಾಡ್ತಾನೆ ಅಂತ ಹೇಳೋದು. ಗಂಡ ಹೆಂಡತಿ ವಿಷಯಕ್ಕೆ ಬಂದರೆ ಹೆಂಡತಿ ಪಕ್ಕದ ಮನೆಯವ್ರ ಜೊತೆ ಅಥವಾ ಬೇರೆ ಇನ್ಯಾರೋ ಸಂಬಂಧನೇ ಇಲ್ಲದೆ ಇರೋ ವ್ಯಕ್ತಿಗಳ ಜೊತೆ ನನ್ನ ಗಂಡ ಆ ಥರ ಮಾಡ್ತಾನೆ ಈ ಥರ ಮಾಡ್ತಾನೆ ಅಂತ ಹೇಳೋದು. ಅದಕ್ಕೆ ಇಂಥ ಗುಣ ಇರೋ ಹುಡುಗಿರನ್ನು ನಮ್ಮ ಹತ್ತಿರಕ್ಕೆ ಸೇರಿಸ್ಕೋಬಾರ್ದು, ನಮ್ಮ ಲೈಫ್ನಲ್ಲಿ ಎಂಟ್ರಿ ಕೊಡೋದಕ್ಕೆ ಬಿಡಬಾರ್ದು. ಇಂಥ ಹುಡುಗಿರನ್ನು ಲವ್ ಮಾಡಿ ಮದುವೆ ಮಾಡಿಕೊಂಡು ಕಷ್ಟಪಡೋ ಬದಲು ಆರಾಮಾಗಿ ಬ್ಯಾಚುಲರ್ ಆಗಿ ಇದ್ದುಬಿಡಬಹುದು. ನಂಬರ್ 3, ನೋ ಟ್ರಸ್ಟ್ ಅಟ್ ಆಲ್. ಸೊ ನಂಬಿಕೆ ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟು ಮಹತ್ವದ ಪಾತ್ರ ವಹಿಸುತ್ತೆ ಅಂದರೆ ಅದರಿಂದ ನಮ್ಮ ಜೀವನ ಉದ್ಧಾರ ಕೂಡ ಆಗುತ್ತೆ, ಸರ್ವನಾಶ ಕೂಡ ಆಗುತ್ತೆ. ಲವ್ ಮಾಡ್ತಾ ಇರೋರಿಗೆ ಅವರ ಪಾರ್ಟ್ನರ್ ಮೇಲೆ ನಂಬಿಕೆ ಇಲ್ಲದೆ ಇರೋದೊಂದಾದರೆ ಹೆಂಡತಿಗೆ ಗಂಡನ ಮೇಲೆ ನಂಬಿಕೆ ಇಲ್ಲದೆ ಇರೋದೊಂದು. ಎಲ್ಲಿ ನಂಬಿಕೆ ಇರೋದಿಲ್ವೋ ಅಲ್ಲಿ ಪ್ರೀತಿ ಇರೋದಿಲ್ಲ. ಅದಕ್ಕೆ ನಿಮ್ಮನ್ನು ಕಂಪ್ಲೀಟಾಗಿ ನಂಬೋ ಹುಡುಗಿಯನ್ನು ನೀವು ಲವ್ ಮಾಡಿ ಅವರನ್ನೇ ಮದುವೆಯಾಗಿ. ಅದು ಬಿಟ್ಟು ನಿಮ್ಮ ಮೇಲೆ ನಂಬಿಕೆನೇ ಇಲ್ಲದೆ ಇರೋ ಹುಡುಗಿಯನ್ನು ನೀವು ಜೀವನದಲ್ಲಿ ಹತ್ತಿರ ಬರೋದಕ್ಕೂ ಬಿಡಬೇಡಿ, ಆಯಿತಾ? ಸೊ ಗಾಯ್ಸ್, ಗೊತ್ತಾಯ್ತಲ್ವಾ ಎಂಥ ಹುಡುಗಿರನ್ನು ನಾವು ನಮ್ಮ ಲೈಫ್ನಲ್ಲಿ ದೂರ ಇಡಬೇಕು, ಎಂಥ ಹುಡುಗಿರ ಸಹವಾಸಕ್ಕೆ ನಾವು ಹೋಗಲೇಬಾರ್ದು ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಲೇಬೇಡಿ. ಮತ್ತೊಂದು ಹೊಸ ಲವ್ ಟಿಪ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಫ್ರೆಂಡ್ಸ್.